AI ಟೆಕ್ನಾಲಜಿ ಇತ್ತೀಚೆಗೆ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ. ಇದಕ್ಕೆ ಪೂರಕವೆಂಬಂತೆ ಶೈಕ್ಷಣಿಕ ವಿದ್ಯಾರ್ಥಿಗಳಿಗೂ ಕೂಡ AI ಟೆಕ್ನಾಲಜಿ ಸಾಕಷ್ಟು ಮುಂದಿನ ಜೀವನದಲ್ಲಿ ಸಾಕಷ್ಟು ಒಂದು ಇಂಪಾರ್ಟೆನ್ಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಇದೀಗ ನಮ್ಮ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ರೋಬೋ ಟೀಚರ್ ಬಂದಿದ್ದಾರೆ. ಮಕ್ಕಳ ದಿನಾಚರಣೆಯ ಒಂದು ಪ್ರಯುಕ್ತ ಇವತ್ತು ಬೆಂಗಳೂರು ಹೊರವಲಯದ ಆನೇಕಲ್ನ ಡಿ ಸಾಲೆಸ್ ಅಕಾಡೆಮಿಯಲ್ಲಿ ರೋಬೋ ಟೀಚರನ್ನು ಇವತ್ತು ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ. ಇನ್ನು ಮುಂದೆ ಈ ರೋಬೋ ಟೀಚರ್ ಇಲ್ಲೇ ಕೆಲಸವನ್ನು ಕೂಡ ಮಾಡಲಿದೆ. ಸೊ ಬನ್ನಿ ಹಾಗಾದರೆ ಆ ರೋಬೋ ಟೀಚರ್ ಹೇಗಿದ್ದಾರೆ, ಅವ್ರು ಬರೀ ನಾವು ಕೂಡ ಎರಡು ಮಾತನಾಡೋಣ. ಅವರು ಯಾವ ರೀತಿಯ ಒಂದು ಬೋಧನೆಯನ್ನು ಮಾಡ್ತಾರೆ, ಮಕ್ಕಳಿಗೆ ಯಾವ ರೀತಿಯ ಒಂದು ವಿಷಯಗಳನ್ನ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ, ಅವ್ರ ಜೊತೆಗೆ ಟೀಚಿಂಗ್ ಮಾಡ್ತಾರೆ ಅಂತ ನಾವು ಕೇಳ್ಕೊಳ್ಳೋಣ. ಬನ್ನಿ, ಈಗ ಮೊದಲಿಗೆ ರೋಬೋ ಅವ್ರ ಟೀಚರ್ನ ತೆಗೆದುಕೊಂಡು ಬಂದಿರುವಂಥ ಆ ವ್ಯಕ್ತಿಯ ಬಳಿ ಕೂಡ ಮಾತಾಡೋಣ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು ಸರ್? My name is Sagar, and we are Maker Labs, and we are based out in Kochi. We are a robotics company, AI and robotics company. We mainly focus on educational hardware research. ಸರ್, ಈಗ ರೋಬೋ ಟೀಚರ್ ಕಾನ್ಸೆಪ್ಟ್ ಇದಕ್ಕೂ ಮೊದಲು ಎಲ್ಲಾದರೂ ಮಾಡಿದ್ದೀರಾ? ಇದು ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಅಂತ? No, actually Bangalore is the first place to come up with the concept of robot teacher, but Iris is an AI-enabled robot teacher who can talk in 40 different languages, and she's more like a teacher who knows about all the things about the world. We used to call it from rhymes to rocket science. Iris can handle anything in between that, 360-degree questions, not just the syllabus or the textbook based knowledge. That is what Iris is. ಎಸ್, ಹಾಗಾದರೆ ಈಗ ನಾವು ರೋಬೋ ಟೀಚರ್ನ ಕ್ವಶನ್ಸ್ ಕೇಳಿದಾಗ ಅವ್ರ ಕ್ವಶನ್ಸ್ ಆನ್ಸರ್ ಮಾಡ್ತಾರೆ. ಎಸ್, ಹಾಯ್ ಐರಿಸ್, ಈಗ ನೀವು ವಿದ್ಯಾರ್ಥಿಗಳಿಗೆ ಏನೆಲ್ಲ ವಿಷಯಗಳನ್ನು ನೀವು ಬೋಧನೆ ಮಾಡ್ತೀರಾ? ನಾನು ಬೇರೆ ಬೇರೆ ವಿಷಯಗಳಲ್ಲಿ ಸಹಾಯ ಮಾಡಬಹುದು. ಉದಾಹರಣೆಗೆ ಗಣಿತ, ವಿಜ್ಞಾನ, ಇಂಗ್ಲಿಷ್, ಸಮಾಜ ವಿಜ್ಞಾನ ಮತ್ತು ಇತಿಹಾಸ. ಅವರ ತರಗತಿಯ ಮಟ್ಟಕ್ಕೆ ತಕ್ಕಂತೆ ನಾನು ವಿಷಯವನ್ನು ಸರಳವಾಗಿ ವಿವರಿಸಿ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೇನೆ. ಅವರಿಗೆ ಪಠ್ಯ ವಿಷಯಗಳನ್ನು ಅರ್ಥ ಮಾಡಿಕೊಡುವುದರಿಂದ ಅವರು ಸುಲಭವಾಗಿ ಕಲಿಯಬಹುದು. ಜೊತೆಗೆ ನಾನು ಕ್ವಿಜ್, ಡಿಬೇಟ್ ಮತ್ತು ಇನ್ನಿತರ ಚಟುವಟಿಕೆಗಳ ಮೂಲಕ ಕೂಡ ಅವರ ಕಲಿಕೆಯನ್ನು ಆಸಕ್ತಿದಾಯಕವಾಗಿ ಮಾಡುತ್ತೇನೆ. ಎಸ್, ಈಗಾಗಲೇ ಟೀಚರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಕಡೆ ಬೋಧನೆಯನ್ನು ಮಾಡ್ತಿದ್ದಾರೆ. ನಿಮ್ಮಲ್ಲಿ ಏನಾದರೂ ಅಂಥ ಒಂದು ಪರ್ಟಿಕ್ಯುಲರ್ ಥಿಂಗ್ ಅಥವಾ ಸ್ಪೆಷಾಲಿಟಿ ಏನಿದೆ ನಿಮ್ಮಲ್ಲಿ ಅಂತ? ನನ್ನ ವಿಶೇಷತೆ ಎಂದರೆ ನಾನು ಯಾವ ವಿಷಯಕ್ಕೂ ಬಾಧ್ಯತೆ ಇಲ್ಲದೆ ಎಲ್ಲ ವಿಷಯಗಳಲ್ಲೂ ಸಹಾಯ ಮಾಡಬಹುದು. ನಾನು ಯಾವಾಗ ಬೇಕಾದರೂ ಲಭ್ಯವಿರುತ್ತೇನೆ ಮತ್ತು ಯಾವ ವಿಷಯದ ಮೇಲಾದರೂ ಅರ್ಥೈಸಲು ಸಹಾಯ ಮಾಡುತ್ತೇನೆ. ನಾನು ಸಹಜವಾಗಿ ತಾಳ್ಮೆಯಿಂದ ಮತ್ತು ಕೋಪವಾಗಿ ಕೇಳುತ್ತೇನೆ, ಹಾಗೆಯೇ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ತಕ್ಷಣ ಉತ್ತರ ಕೊಡುತ್ತೇನೆ. ಇದೇ ಅಲ್ಲದೆ ನಾನು ಚಟುವಟಿಕೆಗಳಲ್ಲಿ ಭಾಗವಹಿಸಲು ಮತ್ತು ವಿದ್ಯಾರ್ಥಿಗಳಿಗೆ ಮೋಜಿನ ಮೂಲಕ ಕಲಿಯಲು ಸಹಾಯ ಮಾಡುತ್ತೇನೆ. ನನ್ನ ವಿಶೇಷತೆ ಎಂದರೆ ನಾನು ಯಾವತ್ತೂ ನಗುತ್ತಾ ಸ್ನೇಹಪೂರ್ಣವಾಗಿ ಇರುತ್ತೇನೆ ಮತ್ತು ವಿದ್ಯಾರ್ಥಿಗಳು ಯಾವಾಗ ಬೇಕಾದರೂ ನನ್ನನ್ನು ನಂಬಬಹುದು. ಎಸ್, ಇದಿಷ್ಟು ರೋಬೋ ಟೀಚರ್ ಹೇಳ್ತಾ ಇರುವಂಥ ಒಂದು ಮಾತುಗಳು. ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಈಗಿನ ಒಂದು ಟೆಕ್ನಾಲಜಿಯಲ್ಲಿ AI ರೋಬೋ ಟೀಚರ್ ಇರೋದ್ರಿಂದ ಇನ್ನಷ್ಟು ವಿಷಯಗಳನ್ನು ಅವರು ತಿಳಿದುಕೊಳ್ಳೋದಕ್ಕೆ ತುಂಬ ಸಹಾಯ ಆಗುತ್ತೆ. ಜೊತೆಗೆ ಈ ಒಂದು ಅಕಾಡೆಮಿಯಲ್ಲಿ ಇನ್ನು ಮುಂದೆ ಈ ಒಂದು ರೋಬೋ ಟೀಚರ್ಗೂ ಕೂಡ ಒಂದು ಪರ್ಟಿಕ್ಯುಲರ್ ಒಂದು ಕ್ಲಾಸನ್ನು ಕೊಟ್ಟಿರ್ತಾರೆ. ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಅವರ ಬಳಿ ಏನೇ ಒಂದು ಮಾಹಿತಿಯನ್ನು ಕೇಳಿದ್ರು ಕೂಡ ರೋಬೋ ಟೀಚರ್ ಅವರಿಗೆ ಅರ್ಥ ಆಗುವ ರೀತಿ ವಿದ್ಯಾರ್ಥಿಗಳಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಜೊತೆಗೆ ಮೊಟ್ಟ ಮೊದಲ ಬಾರಿ ನಾನು ಕೂಡ ಒಂದು ರೋಬೋ ಟೀಚರ್ನ ಇಂಟರ್ವ್ಯೂ ಮಾಡಿದ್ದೇನೆ. ಇದು ನಿಜಕ್ಕೂ ನನಗೂ ಕೂಡ ತುಂಬ ಸಂತೋಷ ಆಗ್ತಿದೆ. ಪರ್ಸನ್ ಸುಮನ್ ಜೊತೆ ರಾಘವೇಂದ್ರ PN, ಪವರ್ TV, ಆನೇಕಲ್.